ಸಾವಿನ ದಾರಿಯಾದ ಹುಳಿಯಾರಿನ ಅಯ್ಯನ ಕೆರೆ ಏರಿ. ಅಪಘಾತಕ್ಕೊಳಗಾಗಿದ್ದ ವೈದ್ಯರ ಸ್ಥಿತಿ ಚಿಂತಾಜನಕ. ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾರುವ ಗ್ರಾಮಸ್ಥರು. ಬೈಕ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಪಶುವೈದ್ಯ ಜಸ್ಟ್ ಮಿಸ್ ಆಗಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ನಂದಿಹಳ್ಳಿ ಮಧ್ಯೆ ಇರುವ ಹಣೇಕಟ್ಟೆ ಕೆರೆ ಏರಿ ಮೇಲೆ ನಡೆದಿದೆ. ಅಪಘಾತದಲ್ಲಿ ಗಾಯಗೊಂಡಿದ್ದ ವೈದ್ಯರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ವೈದ್ಯರ ಸ್ಥಿತಿ ಚಿಂತಾಜನಕವಾಗಿದೆ ಎನ್ನಲಾಗುತ್ತಿದೆ. ಹಣೇಕಟ್ಟೆ ಕೆರೆ ಏರಿಯು ಚಿಕ್ಕದಾಗಿದ್ದು, ಇಲ್ಲಿ ಸಂಚರಿಸುವ ವಾಹನಗಳು ಸರಿಯಾಗಿ ಕಾಣದಿರುವುದೇ ಈ ಅಪಘಾತಕ್ಕೆ ಕಾರಣವಾಗಿದೆ. ಜೊತೆಗೆ ಎರಡು ಬದಿಯಲ್ಲಿ ಬೆಳೆದಿರುವ ಗಿಡಗಳಿಂದಾಗಿ ಮುಂದೆ ಗಾಡಿ ಬರ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ಜೊತೆಯಲ್ಲಿ ಕೆರೆ ಏರಿ, ಇದರಿಂದಾಗಿ ಇಲ್ಲಿ ಟರ್ನಿಂಗ್ ಕೂಡ ಇದೆ. ವೇಗವಾಗಿ ಗಾಡಿಗಳು ಸಂಚರಿಸೋದ್ರಿಂದ ಅಪಘಾತ ಆಗ್ತಿದೆ ಅಂತಾರೆ ಸಾರ್ವಜನಿಕರು. ನಾವು ಈ ರೋಡಲ್ಲಿ ಯಾವಾಗಲೂ ಓಡಾಡ್ತಾ ಇರ್ತೀವಿ. ಸಾರ್ವಜನಿಕವಾಗಿ ಕೆರೆ ಏರಿಗಳು ಅಗಲೀಕರಣ ಮಾಡಬೇಕು. ಯಾಕೆಂದರೆ ವೆಹಿಕಲ್ಗಳು ಜಾಸ್ತಿ ಇದ್ದಾವೆ, ಶಾಲಾ ಮಕ್ಕಳು ಜಾಸ್ತಿ ಓಡಾಡ್ತಾರೆ, ಅಪಘಾತಗಳು ಜಾಸ್ತಿ ಆಗ್ತವೆ. ಅದಕ್ಕೋಸ್ಕರ ಇದು ಸಂಬಂಧಪಟ್ಟ ಅಧಿಕಾರಿಗಳು ಇದು ಮನವೊಲಿಸಿ ಬಂದು ಪರಿಶೀಲನೆ ಮಾಡಿ ರೋಡ್ ಅಗಲೀಕರಣ ಮಾಡಿ ಇಂಥ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಈ ಸ್ಟಾರ್ಟಿಂಗಲ್ಲಿ ರೋಡ ಬರಬೇಕಲ್ಲ ಯಾವುದೇ ಸೂಚನಾ ಫಲಕ ಇಲ್ಲ. ಟರ್ನಿಂಗ್ ಇರೋದಾಗಲಿ ಈ ಥರ ಯಾವುದೋ ಒಂದು ಸೂಚನಾ ಫಲಕ ಹಾಕಿದರೆ ಸಾರ್ವಜನಿಕರಿಗೆ ನೋಡಿ ಅವರು ಉಪಯೋಗ ಆಗುತ್ತೆ. ಅದರಲ್ಲಿ ಯಾವುದೇ ಸೂಚನಾ ಫಲಕದಿಂದ ಬರೋರಿಗೆ ತುಂಬ ತೊಂದರೆ ಆಗುತ್ತೆ. ಮತ್ತು ಸುಮಾರು ಇದೇ ಒಂದು ಹಾದಿಯಲ್ಲಿ 7ರಿಂದ 8 ಗ್ರಾಮಗಳು ಬರ್ತವೆ. ದಿನ ತುಂಬ ಗ್ರಾಮಸ್ಥರು ಭಾರಿ ಇಲ್ಲಿ ನಿತ್ಯ ಓಡಾಟ ಮಾಡೋದ್ರಿಂದ ಭಾರಿ ವೆಹಿಕಲ್ಗಳು ಓಡಾಡ್ತವೆ. ಈ ಒಂದು ತಿರುವಿನಲ್ಲಿ ಎದುರುಗಡೆ ಬಂತ ವೆಹಿಕಲ್ಗಳು ಕಾಣೋದಿಲ್ಲ. ಈ ಕಡೆಯಿಂದ ಹುಳಿಯಾರ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಎದುರುಗಡೆ ಏನು ತಿರುವಿದೆ ಇಲ್ಲಿ ವೆಹಿಕಲ್ಗಳೇ ಕಾಣಲ್ಲ. ಮತ್ತು ಸುಮಾರು ಈ ಬೇಲೆಗಳು ಬೆಳ್ಕೊಂಡಾಗ ಮತ್ತು ರೋಡ್ ಕ್ರಾಸಿಂಗ್ ಇದೆಯಲ್ಲ ಆ ಕಡೆಯಿಂದ ಬರೋದು ಆಪೋಸಿಟ್ ಎಷ್ಟೋ ವೆಹಿಕಲ್ಗಳು ಕಾಣಲ್ಲ. ಮತ್ತು ಪ್ಯಾಸೆಂಜರ್ ಆಟೋಗಳೆಲ್ಲ ಓಡಾಡೋದಕ್ಕಿಂತ ದ್ವಿಚಕ್ರ ವಾಹನಗಳು ಮತ್ತು ಸ್ಕೂಲ್ ವೆಹಿಕಲ್ಸ್ಗಳು ಭಾರಿ ಓಡಾಡ್ತವೆ. ಈ ಕಡೆಯಿಂದ ಬರ್ಬೇಕಾದ್ರೆ ಅದು ಮರೆಯಾಗೋ ಕಾರಣ ಆಪೋಸಿಟ್ ಕಾಣೋದ್ರಿಂದ ತುಂಬ ಅಪಘಾತಗಳು ಸಂಭವಿಸ್ತವೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಆದಷ್ಟು ಬೇಗ ಕ್ರಮ ತಗೊಂಡು ಮುನ್ನೆಚ್ಚರಿಕೆಯಾಗಿ ಮುಂದೆ ನಡೆಯುವಂಥ ಅಪಘಾತಗಳನ್ನು ತಪ್ಪಿಸಬೇಕು. ಇಲ್ಲಾಂದರೆ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಸಾವು ನೋವು ಆಲ್ರೆಡಿ ಈಗ ನೆನ್ನೆ ಕೂಡ ಒಂದು ಅಪಘಾತ ಆಗಿ ಈಗ ಒಂದು ತೊಂದರೆ ಆಗಿದೆ. ಅದರಿಂದ ದಯವಿಟ್ಟು ಇದನ್ನ ತಕ್ಷಣ ಇದನ್ನೊಂದು ಪರಿಹಾರ ಮಾಡಬೇಕು ಅಂತ PWD ಇಲಾಖೆಯವರಿಗೆ ಕೋರಿಕೊಳ್ತೀವಿ. ನಾವು ಹಲವು ಬಾರಿ ಈ ಕೆರೆ ಏರಿಯಾ ಅಗಲೀಕರಣ ಮತ್ತು ಅಕ್ಕಪಕ್ಕ ಬೆಳೆದಿರುವ ಜಂಗಲ್ ಕಟ್ ಮಾಡುವಂತೆ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ. ಆದರೆ ಇದುವರೆಗೂ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಇಲ್ಲಿ ಪ್ರತಿನಿತ್ಯ ನೂರಾರು ವಾಹನಗಳು ಸವಾರರು ಸಂಚರಿಸುತ್ತಾರೆ. ಯಾವಾಗ ಸಾವು ನೋವು ಸಂಭವಿಸಬಹುದು ತಿಳಿಯುವುದಿಲ್ಲ. ವಾಹನ ಸವಾರರು ಜೀವ ಭಯದಲ್ಲಿಯೇ ನಿತ್ಯ ಸಂಚರಿಸುವಂತಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಮತ್ತೊಮ್ಮೆ ಸಾರ್ವಜನಿಕರು ಕಿಡಿಕಾರಿದ್ದಾರೆ. ನಿನ್ನೆ ಆಗಿರೋಂಥ ಆಕ್ಸಿಡೆಂಟ್ ಏನಿದೆ ಇದು ಒಂಥರ ಕೊಲೆ ಅಂತ ಹೇಳ್ಬೋದು. ಯಾಕೆಂದರೆ ಇದು PWD ಅಧಿಕಾರಿಗಳ ನಿರ್ಲಕ್ಷ್ಯ. ಒಂದ್ಸರಿ ನಾನೇ ಹೇಳಿದ್ದೆ ಈ ಜಂಗಲ್ ಫಸ್ಟು ರಿಮೂವ್ ಮಾಡಿರಿ ಅಂತ ಹೇಳ್ಬಿಟ್ಟು ತಿಮ್ರಾಜ್ ಅವರಿದ್ದರು ಲಂಚಮುಕ್ತ ಚಿಕ್ಕನಾಯಕನಹಳ್ಳಿ ಗ್ರೂಪಲ್ಲಿ ಅವ್ರ ಜೊತೆ ಚರ್ಚೆ ಮಾಡಿದ್ದೆ, ಪರ್ಸ್ನಲಾಗಿ ಫೋನ್ ಮಾಡಿದ್ದೆ. ಮತ್ತು ಹಿಂದೆ ಶಾಸಕರಾಗಿದ್ರಾಗ ಹಿಂದೆ ಮಂಜೂರಾಗಿದ್ದು 2023 ಅಲ್ಲನ 2022-23ನೇ ಸಾಲಲ್ಲಿ. ಅವಾಗ ಅಲ್ಲೆಲ್ಲ 30 ಅಡಿ ರೋಡ್ ಇದೆ. ಇಲ್ಲಿ ಏರಿ ಇದು ಅಗಲೀಕರಣ ಮಾಡಬೇಕು. ಇಲ್ಲಿ ನೋಡಿ ಎಷ್ಟಿದೆ, 20 ಅಡಿಗೆ ರೋಡ್ ನಿಲ್ಲಿಸಿದ್ದಾರೆ. ಇದು ಏನು ಮಾಡಿದ್ದಾರೆ ಅಧಿಕಾರಿಗಳು ಆಗಿನ ಕಾಲದಲ್ಲಿ, ಎಲ್ಲಿ ಕೆರೆ ಇರುತ್ತೆ ಅಲ್ಲಿ ಅಗಲೀಕರಣ ಮಾಡ್ದಲೆ ಚಿಕ್ಕದಾಗಿ ಮಾಡಿಬಿಟ್ಟು ಇಲ್ಲಿಗ ಕ್ರಾಸ್ ಇದೆ, ಯಾವುದೇ ಒಂದು ಸೂಚನಾ ಫಲಕ ಇಲ್ಲ. ಆ ಸೂಚನಾ ಫಲಕ ಇದ್ದರೆ ಕ್ರಾಸ್ ಇದ್ದರೆ ಜಿಗ್ಜಾಗ್ ಟೈಪ್ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲೇನೂ ಇಲ್ಲ ಅಂದರೆ ಏಕಾಏಕಿ ಬಂದು ಆಕ್ಸಿಡೆಂಟ್ ಆಗುತ್ತೆ. ಪಾಪ ನಿನ್ನೆ ಆಗಿರೋದ್ರಲ್ಲಿ ಒಬ್ಬರು ಅವ್ರು ಸೀರಿಯಸ್ ಆಗಿದ್ದಾರೆ ಅಂತಂದರು. ಅದ್ರ ಬಗ್ಗೆ ಅಪ್ಡೇಟ್ ನ್ಯೂಸ್ ಇಲ್ಲ. ಇಲ್ಲೇನು ಹೇಳ್ತಿದ್ದೀವಿ ಅಂದರೆ ಅಧಿಕಾರಿಗಳು ಇವತ್ತು ಎಚ್ಚೆತ್ಕೊಂಡು ಈ ಏರಿಯಾ ಏನಿದೆ ಇದನ್ನ ಅಗಲೀಕರಣ ಮಾಡಿದ್ರೆ ಮುಂದೆ ಯಾವುದೇ ಥರ ಆಕ್ಸಿಡೆಂಟ್ ಆಗಲ್ಲ, ಜನಗಳು ಬದುಕ್ತಾರೆ. ಇದನ್ನು PWD ಅಧಿಕಾರಿಯಾದ ತಿಮ್ರಾಜ್ ಅವರು ಗಮನ ಬೇಗ ಅವರು ಇದನ್ನು ಅವರ ತಲೆಯಲ್ಲಿ ಇದನ್ನೆಲ್ಲ ನೋಡ್ಕೊಂಬಿಟ್ಟು, ಈಗ ಅವ್ರ ಮನೇಲಿ ಯಾರು ಒಬ್ರು ಈ ಥರ ಆಗಿದ್ರೆ ಅವ್ರು ಏನು ಮಾಡಿರೋರು? ಅವ್ರಿಗೂ ಪಾಪ ತಾನೇ. ಈಗ ಯಾರೇ ಸತ್ತಿರೋರು ಒಬ್ಬರು ಸಾರ್ವಜನಿಕರು, ಅವ್ರದ್ದು ತೆರಿಗೆಯಲ್ಲಿ ರೋಡ್ ಆಗಿರುತ್ತೆ. ಈಗ ಬಂದು ನಾವು ಕೊಟ್ಟ ರೋಡ್ ಟ್ಯಾಕ್ಸ್ ಎಲ್ಲ ಈಗ ಯಾವುದೇ ಒಂದು ಬೈಕ್ ಪರ್ಚೇಸ್ ಮಾಡ್ಬೋದು, ಅವಾಗೆಲ್ಲ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ. ಬಂದು ರೋಡಲ್ಲಿ ಸಾಯಬೇಕು ಅಂತ ರೋಡ್ ಟ್ಯಾಕ್ಸ್ ಕಟ್ತೀವ?
ಇದನ್ನೆಲ್ಲ ಅಧಿಕಾರಿಗಳು ಗಮನಿಸಬೇಕು. ಎಲ್ಲಿ ರೋಡ್ ಅಗಲ ಇದೆ, ಎಲ್ಲಿ ರೋಡ್ ಚಿಕ್ಕದಾಗಿದೆ, ಈಗ ರೋಡ್ ಎಲ್ಲಿ ಅಗಲ ಮಾಡಬೇಕು ಅನ್ನೋದೊಂದು ಕಾಮನ್ ಸೆನ್ಸ್ ಇಲ್ಲ ಅಂದರೆ ಅವ್ರು ಯಾವ ಥರ ಅಧಿಕಾರಿಗಳು? ಇದ್ರ ಬಗ್ಗೆ ನಮ್ಮ ಜನಪ್ರತಿನಿಧಿಗಳು ಜಾಸ್ತಿ ಗಮನ ಹರಿಸ್ಬೇಕು. ಎಲ್ಲೆಲ್ಲಿ ರೋಡ್ಗಳು ಚಿಕ್ಕದಾಗಿದೆ ಕೆರೆ ಹತ್ರ ಅವನ್ನೆಲ್ಲ ಅಗಲೀಕರಣ ಮಾಡಬೇಕು. ಮುಂದೆ ಅನಾಹುತ ಆಗೋದಂತೆ ಅವರು ಬೇಗ ಜವಾಬ್ದಾರಿ ವಹಿಸ್ಕೊಂಡು ಅವನ್ನೆಲ್ಲ ಅತಿ ತುರ್ತಾಗಿ ಬಗೆಹರಿಸ್ಬೇಕಂತ ಕೇಳ್ಕೊಳ್ತೀವಿ. ಈ ನಂದಿಹಳ್ಳಿ ರಸ್ತೆಯಲ್ಲಿ ಇಲ್ಲಿ ಒಂದು ಸ್ವಲ್ಪ ಪರ್ಸ್ಬಂದಿ ಬರುತ್ತೆ, ಇಲ್ಲ ಸ್ವಲ್ಪ ಕಟ್ಟೆ ಇದೆ. ಈ ಜಾಗದಲ್ಲಿ ಸ್ವಲ್ಪ ಯಾವಾಗಲೂ ಆಕ್ಸಿಡೆಂಟ್ಗಳು ಆಗ್ತಾ ಇರ್ತದ್ರೆ, ಅದರಿಂದ ಇಲ್ಲಿ ಒಂದು ಅಂಶದ ವ್ಯವಸ್ಥೆ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಭಾಳ ಜನಗಳು ಇಲ್ಲಿ ಏಟು ತಿಂದಿದ್ದಾರೆ. ದಯವಿಟ್ಟು ಬಂದು ಇಲ್ಲಿ ಮೇಲ್ಪಟ್ಟ ಅಧಿಕಾರಿಗಳು ಬಂದು ಇಲ್ಲಿಗೊಂಚೂರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಇಂತಹ ಸಾವಿನ ದಾರಿಯಾಗಿರುವ ಕೆರೆ ಏರಿಯನ್ನ ಕೂಡಲೇ ಅಗಲೀಕರಣ ಮಾಡಬೇಕು. ಹಾಗೆಯೇ ರಸ್ತೆ 2 ಕಡೆಗಳಲ್ಲಿ ಬೆಳೆದಿರುವ ಗಿಡ ಮರಗಳನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಇನ್ನಷ್ಟು ಸಾವು ನೋವು ಸಂಭವಿಸುವ ಸಾಧ್ಯತೆ ಇದೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಅಲ್ಲಿ ಸಂಚರಿಸುವ ಗ್ರಾಮಸ್ಥರ ಪ್ರಾಣವನ್ನ ಉಳಿಸಬೇಕಾಗಿದೆ. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.